ನಮಸ್ಕಾರ ಗೆಳೆಯರೆ, ನೀವು ಯಾವತ್ತಾದರೂ ಗಮನಿಸಿದಿರಾ? ಪ್ರಪಂಚದ ಅತ್ಯಂತ ಶಕ್ತಿಶಾಲಿ ದೇಶಗಳು ಭಾರತದಂತಹ ದೇಶಗಳಿಗೆ ತಮ್ಮ ಶಸ್ತ್ರಾಸ್ತ್ರಗಳನ್ನ ಮಾರಾಟ ಮಾಡುತ್ತವೆ. ಆದರೆ ಆ ಶಸ್ತ್ರಾಸ್ತ್ರಗಳ ಕೀಲಿ ಕೈಯನ್ನ ಮಾತ್ರ ಯಾವಾಗಲೂ ತಮ್ಮ ಹತ್ತಿರನೇ ಇಟ್ಟುಕೊಂಡಿರ್ತಾವೆ. ಸ್ವಲ್ಪ ಯೋಚನೆ ಮಾಡಿ ನೋಡಿ ಗೆಳೆಯರೆ, ಯಾವುದಾದ್ರೂ ಒಂದು ಯುದ್ಧ ವಿಮಾನ ಅಥವಾ ಶಸ್ತ್ರಾಸ್ತ್ರವನ್ನು ಖರೀದಿಸುವುದಕ್ಕಾಗಿ ನಾವು 3 ಲಕ್ಷ ಕೋಟಿಗೂ ಹೆಚ್ಚು ಹಣ ಖರ್ಚು ಮಾಡಿದ್ರು ನಮ್ಮ ಇಷ್ಟದಂತೆ ಅದರಲ್ಲಿ ನಮ್ಮದೇ ಆದ ಸ್ವದೇಶಿ ಶಸ್ತ್ರಾಸ್ತ್ರಗಳನ್ನ ಲೋಡ್ ಮಾಡಲು ಸಾಧ್ಯವಾಗದಿದ್ರೆ ಆ ವಿಮಾನ ನಮಗೆ ಯಾವ ಕೆಲಸಕ್ಕೆ ಬರ್ತದೆ ಹೇಳಿ? ಸೊ ಇದುವರೆಗೂ ಹೀಗೆಯೇ ನಡೀತಾ ಬಂದಿತ್ತು. ಆದರೆ ಈ ಬಾರಿ ಭಾರತ ಒಂದು ಬಹುದೊಡ್ಡ ನಿರ್ಧಾರವನ್ನು ತೆಗೆದುಕೊಂಡಿದ್ದು ಈ ಬಾರಿಯ ಈ ಕಥೆಯೇ ಬೇರೆ ಇದೆ ಗೆಳೆಯರೆ. ನಿಮ್ಗೆಲ್ರಿಗೂ ಗೊತ್ತಿರುವ ಹಾಗೆ ಭಾರತವು ಫ್ರಾನ್ಸ್ನಿಂದ 114 ರಾಫೆಲ್ ಯುದ್ಧ ವಿಮಾನಗಳನ್ನು ಖರೀದಿಸುತ್ತಿದೆ. ಆದರೆ ಈ ಬಾರಿ ಭಾರತವು ತನ್ನದೇ ಆದ ಷರತ್ತುಗಳ ಮೇಲೆ ಡೀಲ್ ಅನ್ನ ಮಾಡಲಿದೆ. ಸೊ ಗೆಳೆಯರೆ, ಫ್ರಾನ್ಸ್ ಮುಂದೆ ಭಾರತ ಇಡಲಿರುವ ಆ ಪ್ರಮುಖ ಷರತ್ತೇನು ಅನ್ನೋದನ್ನ ಇವತ್ತಿನ ಈ ವಿಡಿಯೋದಲ್ಲಿ ನಾವು ತಿಳಿದುಕೊಳ್ಳೋಣ. ಇದಷ್ಟೇ ಅಲ್ಲ, ಭಾರತ ಈ ಷರತ್ತನ್ನು ಫ್ರಾನ್ಸ್ನ ಮುಂದಿಟ್ಟಾಗ ಅದು ಫ್ರಾನ್ಸ್ಗೆ ಒಂದು ದೊಡ್ಡ ಆಘಾತವನ್ನು ಉಂಟು ಮಾಡುವುದಂತೂ ಖಂಡಿತ. ಅದಕ್ಕಾಗಿ ಗೆಳೆಯರೆ, ಇಂಟ್ರೆಸ್ಟಿಂಗ್ ಮಾಹಿತಿಯನ್ನ ಕೊನೆವರೆಗೂ ನೋಡಿ ಹಾಗೂ ಲೈಕ್ ಮಾಡುತ್ತಾ ಚಾನೆಲ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರೆಯದಿರಿ. ಸೊ ಗೆಳೆಯರೆ, ಮೊದಲನೇದಾಗಿ ಒಂದು ವಿಚಾರವನ್ನ ಸ್ಪಷ್ಟಪಡಿಸುತ್ತೇನೆ. ಅದೇನೆಂದ್ರೆ, ವಿಮಾನ ಫ್ರಾನ್ಸ್ ಆಗಿದ್ರು ಅದರಲ್ಲಿ ಬಳಸುವ ಕ್ಷಿಪಣಿಗಳು ಮಾತ್ರ ನಮ್ಮದೇ ಆಗಿರ್ತಾವೆ ಅಂತ ಭಾರತ ಈಗ ಖಡಕ್ ಆಗಿ ಹೇಳಿದೆ. ಅಂದ್ರೆ ಈ ರಾಫೆಲ್ ಡೀಲ್ ಪೂರ್ಣಗೊಂಡ್ರೆ ಆ ರಾಫೆಲ್ ವಿಮಾನಗಳಲ್ಲಿ ಭಾರತದ ಸ್ವದೇಶಿ ನಿರ್ಮಿತ ಕ್ಷಿಪಣಿಗಳನ್ನ ಫಿಟ್ ಮಾಡಲಾಗ್ತದೆ. ಸೊ ನೋಡಿ ಗೆಳೆಯರೆ, ಪ್ರಸ್ತುತ ಭಾರತೀಯ ವಾಯುಪಡೆ ಸ್ವಲ್ಪ ಕಠಿಣ ಪರಿಸ್ಥಿತಿಯನ್ನು ಎದುರಿಸ್ತಾ ಇದೆ. ನಿಯಮಗಳ ಪ್ರಕಾರ ನಮ್ಮ ಹತ್ತಿರ 42 ಸ್ಕ್ವಾಡ್ರನ್ಗಳು ಇರಬೇಕಿತ್ತು. ಆದರೆ ಈ ಸಮಯದಲ್ಲಿ ವಾಯುಪಡೆಯು ಕೇವಲ 31ರಿಂದ 32 ಸ್ಕ್ವಾಡ್ರನ್ಗಳೊಂದಿಗೆ ಕೆಲಸವನ್ನ ನಿಭಾಯಿಸ್ತಾ ಇದೆ. ಹಾಗೂ ಇದನ್ನು ಗಮನದಲ್ಲಿಟ್ಟುಕೊಂಡು ಭಾರತ ಸರ್ಕಾರ ಒಂದು ದೊಡ್ಡ ನಿರ್ಧಾರ ತೆಗೆದುಕೊಳ್ಳುವುದಕ್ಕಾಗಿ ಮುಂದಾಗಿದ್ದು ಶೀಘ್ರದಲ್ಲೇ ಫ್ರಾನ್ಸ್ನಿಂದ 114 ರಾಫೆಲ್ ವಿಮಾನಗಳ ಡೀಲ್ ನಡೆಯಲಿದೆ. ಹಾಗೂ ಫೆಬ್ರವರಿ 12, 2026ರಂದು ಡಿಫೆನ್ಸ್ ಅಕ್ವೈಸೇಷನ್ಸ್ ಕೌನ್ಸಿಲ್ 3.25 ಲಕ್ಷ ಕೋಟಿ ರೂಪಾಯಿಗಳ ಪ್ರಸ್ತಾವನೆಗೆ ಅನುಮೋದನೆಯನ್ನ ನೀಡಿದೆ. ಹಾಗೂ ಈ ಒಪ್ಪಂದದ ಔಟ್ಲೈನ್ ಅನ್ನ ಗಮನಿಸಿದರೆ 114 ವಿಮಾನಗಳ ಡೀಲ್ ಫ್ರಾನ್ಸ್ ಜೊತೆ ನಡೆಯಲಿದೆ. ನೋಡಿ, ಇದರಲ್ಲಿ 18 ವಿಮಾನಗಳು ಫ್ರಾನ್ಸ್ನಿಂದ ನೇರವಾಗಿ ಹಾರಾಟಕ್ಕೆ ಸಿದ್ಧವಿರುವ ಸ್ಥಿತಿಯಲ್ಲಿ ಬರಲಿವೆ, ಅಂದ್ರೆ ಫ್ಲೈ ಅವೇ ಕಂಡೀಷನ್ ಅಲ್ಲಿ ಬರಲಿವೆ. ಉಳಿದ 96 ರಾಫೆಲ್ ವಿಮಾನಗಳನ್ನ ಭಾರತದಲ್ಲೇ ತಯಾರಿಸಲಾಗ್ತದೆ. ಅಂದ್ರೆ ಭಾರತ ಸರ್ಕಾರವು ಯಾವಾಗಲೂ ನೀಡುವ ಮೇಕ್ ಇನ್ ಇಂಡಿಯಾ ಘೋಷಣೆಯ ನೈಜ ರೂಪವನ್ನ ಈ ಒಪ್ಪಂದದಲ್ಲಿ ನಾವು ನೋಡಬಹುದು. ಸ್ವದೇಶಿ ಪಾಲ್ಗೊಳ್ಳುವಿಕೆ ಡೀಲ್ನ ಪ್ರಮುಖ ಭಾಗವಾಗಿರಲಿದ್ದು ಭಾರತದಲ್ಲಿ ನಿರ್ಮಾಣವಾಗುವ ವಿಮಾನಗಳಲ್ಲಿ 25%ಗಿಂತ ಹೆಚ್ಚಿನ ಬಿಡಿ ಭಾಗಗಳು ಮೇಕ್ ಇನ್ ಇಂಡಿಯಾನೇ ಆಗಿರಲಿವೆ. ಗೆಳೆಯರೆ, ಕಳೆದ ಕೆಲವು ವಾರಗಳಿಂದ ರಾಫೆಲ್ ವಿಮಾನಗಳನ್ನು ತಯಾರಿಸುವ ಡಸಾಲ್ಟ್ ಕಂಪನಿಯು ಭಾರತಕ್ಕೆ ಸೋರ್ಸ್ ಕೋಡ್ ಅನ್ನು ಕೊಡುವುದಕ್ಕಾಗಿ ನಿರಾಕರಿಸುತ್ತಿದೆ. ಸೊ ಇದರಿಂದಾಗಿ ಈ ಒಪ್ಪಂದ ನಿಂತು ಹೋಗಬಹುದು ಅನ್ನೋ ಸುದ್ದಿಗಳು ಮಾಧ್ಯಮಗಳಲ್ಲಿ ಹರಿದಾಡ್ತಾ ಇದ್ದವು. ಆದ್ರೆ ಗೆಳೆಯರೆ, ನಾನಿಲ್ಲಿ ನಿಮಗೊಂದು ದೊಡ್ಡ ವಿಚಾರವನ್ನು ಹೇಳಲಿದ್ದೇನೆ. ಇಲ್ಲಿ ಸಮಸ್ಯೆ ಇರುವುದು ಸೋರ್ಸ್ ಕೋಡ್ ಬಗ್ಗೆ ಅಲ್ಲ, ಬದಲಿಗೆ ಭಾರತ ಇಟ್ಟಿರುವ ಮತ್ತೊಂದು ಪ್ರಮುಖ ಷರತ್ತಿನ ಬಗ್ಗೆ. ಮೊದಲನೇದಾಗಿ ಸೋರ್ಸ್ ಕೋಡ್ ಅಂದ್ರೆ ಏನು ಅನ್ನೋದನ್ನ ತಿಳಿದುಕೊಳ್ಳೋಣ. ಗೆಳೆಯರೆ, ಇದು ಯಾವುದೇ ಫೈಟರ್ ಜೆಟ್ ನ ಆಪರೇಟಿಂಗ್ ಸಿಸ್ಟಮ್ ಆಗಿರ್ತದೆ. ಹಾಗೂ ಇದು ವಿಮಾನದ ರೆಡಾರ್, ಎಲೆಕ್ಟ್ರಾನಿಕ್ ವಾರ್ಫೇರ್ ಮತ್ತು ಶಸ್ತ್ರಾಸ್ತ್ರ ಉಡಾವಣೆಯನ್ನ ನಿಯಂತ್ರಿಸುತ್ತದೆ. ನಿಮ್ಮ ಮಾಹಿತಿಗಾಗಿ ಹೇಳುವುದಾದ್ರೆ, ಪ್ರಪಂಚದ ಯಾವುದೇ ದೇಶ, ಅಮೆರಿಕವು ಸಹ ತನ್ನ ಅತ್ಯಂತ ಆಪ್ತ ಮಿತ್ರ ರಾಷ್ಟ್ರಗಳಿಗೆ ಈ ಕೋಡ್ ಅನ್ನ ಕೊಡುವುದಿಲ್ಲ. ಇಲ್ಲಿ ರಷ್ಯಾ ನಮಗೆ ಸುಖೋಯ್ 30 ವಿಮಾನಗಳನ್ನು ಕೊಟ್ಟಿದ್ರು ಸಹ ಅದರ ಸೋರ್ಸ್ ಕೋಡ್ ಅನ್ನ ಯಾವತ್ತಿಗೂ ಹಂಚಿಕೊಂಡಿಲ್ಲ. ಸೊ ಅದರಿಂದ ಭಾರತದ ರಕ್ಷಣಾ ಸಚಿವಾಲಯವು ಈ ಬಗ್ಗೆ ಪ್ರಾಕ್ಟಿಕಲ್ ಅಪ್ರೋಚ್ ಅನ್ನ ತೆಗೆದುಕೊಂಡಿದೆ. ವರದಿಗಳ ಪ್ರಕಾರ ನಮಗೆ ಸೋರ್ಸ್ ಕೋಡ್ ಬೇಡ, ಬದಲಿಗೆ ನಮಗೆ ICD ಅಂದ್ರೆ ಇಂಟರ್ಫೇಸ್ ಕಂಟ್ರೋಲ್ ಡಾಕ್ಯುಮೆಂಟ್ ಬೇಕು ಅಂತ. ಹಾಗೂ ಫ್ರಾನ್ಸ್ ಮುಂದೆ ಭಾರತ ಇಡಲಿರುವ ಪ್ರಮುಖ ಷರತ್ತು ಇದೇ ಆಗಿದೆ. ಮೂಲಗಳ ಪ್ರಕಾರ ರಾಫೆಲ್ನ ಈ ಹೊಸ ಬ್ಯಾಚ್ ನಲ್ಲಿ ICD ಅನ್ನ ಕಡ್ಡಾಯವಾಗಿ ಸೇರಿಸಬೇಕು ಅಂತ ಭಾರತ ಬಯಸ್ತಾ ಇದೆ. ಗೆಳೆಯರೆ, ICD ಅನ್ನೋದು ಒಂದು ತಾಂತ್ರಿಕ ದಾಖಲೆಯಾಗಿದ್ದು ಇದು ಯುದ್ಧ ವಿಮಾನದ ಸಿಸ್ಟಮ್ ಮತ್ತು ಸಬ್ ಸಿಸ್ಟಮ್ಗಳಾದ ರೆಡಾರ್, ಮಿಸೈಲ್ಸ್, ಎಲೆಕ್ಟ್ರಾನಿಕ್ ವಾರ್ಫೇರ್ ಸಿಸ್ಟಮ್ ಮತ್ತು ಶಸ್ತ್ರಾಸ್ತ್ರಗಳು ಪರಸ್ಪರ ಹೀಗೆ ಒಟ್ಟಿಗೆ ಕೆಲಸ ಮಾಡ್ತಾವೆ ಅನ್ನೋದನ್ನ ನಿರ್ಧರಿಸುತ್ತದೆ. ನಿಮ್ಗೆ ಈಜಿಯಾಗಿ ಹೇಳ್ಬೇಕಂದ್ರೆ, ಯಾವುದೇ ವಿದೇಶಿ ಹಸ್ತಕ್ಷೇಪ ಅಥವಾ ಅಡೆತಡೆಗಳಿಲ್ಲದೆ ರಾಫೆಲ್ ವಿಮಾನದೊಳಗೆ ತಾನು ತಯಾರಿಸಿದ ಕ್ಷಿಪಣಿಗಳು ಮತ್ತು ಶಸ್ತ್ರಾಸ್ತ್ರ ವ್ಯವಸ್ಥೆಗಳನ್ನ ಇಂಟಿಗ್ರೇಟ್ ಮಾಡುವುದಕ್ಕಾಗಿ ಭಾರತ ಬಯಸ್ತಾ ಇದೆ. ಸೊ ಇಲ್ಲಿವರೆಗೂ ಏನಾಗ್ತಾ ಇತ್ತು ಅಂತಂದ್ರೆ, ನಾವು ಲಕ್ಷಾಂತರ ಕೋಟಿ ರೂಪಾಯಿಗಳ ಒಪ್ಪಂದ ಮಾಡ್ತಾ ಇದ್ದೆವು, ವಿದೇಶಿ ವಿಮಾನಗಳನ್ನ ಖರೀದಿಸುತ್ತಿದ್ದೆವು ಮತ್ತು ಅವರದೇ ಶಸ್ತ್ರಾಸ್ತ್ರಗಳನ್ನ ಕಡ್ಡಾಯವಾಗಿ ತೆಗೆದುಕೊಳ್ಬೇಕಾಗ್ತಾ ಇತ್ತು. ಯಾಕಂದ್ರೆ ಆ ವ್ಯವಸ್ಥೆಯನ್ನ ಹಾಗೆಯೇ ನಿರ್ಮಿಸಲಾಗಿತ್ತು. ಆದ್ರೆ ಈ ಬಾರಿ ಭಾರತ ಈ ಸಂಪ್ರದಾಯವನ್ನ ಮುರಿಯುವುದಕ್ಕಾಗಿ ಮುಂದಾಗಿದೆ. ಗೆಳೆಯರೆ, ಒಂದ್ ವೇಳೆ ಫ್ರಾನ್ಸ್ ಈ ಮಾತನ್ನು ಒಪ್ಪಿಕೊಂಡ್ರೆ ಅದು ನಮಗೆ ಒಂದು ಬಹುದೊಡ್ಡ ಯಶಸ್ಸಾಗಲಿದೆ. ನೋಡಿ, ಭಾರತವು ದೀರ್ಘಕಾಲದಿಂದ ವಿದೇಶಿ ಯುದ್ಧ ವಿಮಾನಗಳು ಮತ್ತು ಅವರ ಶಸ್ತ್ರಾಸ್ತ್ರ ವ್ಯವಸ್ಥೆಗಳ ಮೇಲೆ ಅವಲಂಬಿತವಾಗಿದೆ. ಹಾಗಾಗಿಯೇ ಯಾವುದೇ ಫೈಟರ್ ಜೆಟ್ನಲ್ಲೂ ಭಾರತೀಯ ಕ್ಷಿಪಣಿಗಳನ್ನ ಅಳವಡಿಸುವಂತಾಗಬೇಕು ಅಂತ ಭಾರತ ಈಗ ಬಯಸ್ತಾ ಇದೆ. ಶಸ್ತ್ರಾಸ್ತ್ರ ಸಿಸ್ಟಮ್ಗಳ ಮೇಲಿನ ವಿದೇಶಿ ಅವಲಂಬನೆ ಕಡಿಮೆ ಆಗಬೇಕು ಮತ್ತು ಭವಿಷ್ಯದಲ್ಲಿ ವಿಮಾನಗಳ ಅಪ್ಗ್ರೇಡಿಂಗ್ ಅನ್ನ ಭಾರತವೇ ಸ್ವತಃ ಮಾಡಿಕೊಳ್ಳುವಂತಾಗಬೇಕು. ಹಾಗೂ ಈ ಸಂಪೂರ್ಣ ರಣನೀತಿಯು ಭಾರತದ ರಕ್ಷಣಾ ಆತ್ಮನಿರ್ಭರತೆಯ ನಿಟ್ಟಿನಲ್ಲಿ ಅತಿ ದೊಡ್ಡ ಹೆಜ್ಜೆ ಅಂತ ಪರಿಗಣಿಸಲಾಗಿದೆ.
ಒಂದ್ ವೇಳೆ ಈ ರೀತಿ ಸಾಧ್ಯವಾದ್ರೆ ರಾಫೆಲ್ ವಿಮಾನಗಳಲ್ಲಿ ನಮ್ಮದೇ ಆದ ಅಸ್ತ್ರ, ರುದ್ರ ಮತ್ತು ಬ್ರಹ್ಮೋಸ್ನಂತಹ ಪ್ರಬಲ ಕ್ಷಿಪಣಿಗಳನ್ನ ನಾವೇ ಖುದ್ದಾಗಿ ಅಳವಡಿಸುವುದಕ್ಕೆ ಸಾಧ್ಯವಾಗ್ತದೆ. ಸೊ ನೋಡಿ, ಒಂದು ಫ್ರೆಂಚ್ ಕ್ಷಿಪಣಿಯ ಬೆಲೆ ಕೋಟಿಗಳಲ್ಲಿರ್ತದೆ ಹಾಗೂ ಆ ಕ್ಷಿಪಣಿಗಳನ್ನ ನಾವು ಪ್ರತ್ಯೇಕವಾಗಿ ಖರೀದಿಸಬೇಕಾಗ್ತದೆ ಅನ್ನೋದನ್ನ ಒಮ್ಮೆ ಯೋಚಿಸಿ. ಸೊ ಹೀಗಿರುವಾಗ ಭಾರತ ತನ್ನದೇ ಆದ ಕ್ಷಿಪಣಿಗಳನ್ನ ಬಳಸಿದ್ರೆ ಅಪಾರ ಪ್ರಮಾಣದ ಹಣ ಉಳಿತಾಯ ಆಗುವುದಲ್ಲದೆ ಪ್ರಪಂಚದಾದ್ಯಂತ ಮೇಕ್ ಇನ್ ಇಂಡಿಯಾ ಶಸ್ತ್ರಾಸ್ತ್ರಗಳ ಪ್ರಭಾವ ಕೂಡ ಹೆಚ್ಚಾಗ್ತದೆ. ಗೆಳೆಯರೆ, ನಾವಿಲ್ಲಿ ರಾಫೆಲ್ ಬಗ್ಗೆ ಮಾತನಾಡ್ತಾ ಇರುವುದರಿಂದ ನಿಮ್ಗೊಂದು ಈ ಮಾಹಿತಿಯನ್ನ ನೀಡ್ತೇವೆ. ರಾಫೆಲ್ 4 ಜನರೇಷನ್ ನ ಯುದ್ಧ ವಿಮಾನವಾಗಿದ್ದು ಇದು ಓಮ್ನಿ ರೋಲ್ ಸಾಮರ್ಥ್ಯವನ್ನ ಹೊಂದಿದೆ. ಅಂದ್ರೆ ಇದು ಒಂದೇ ಮಿಷನ್ ನಲ್ಲಿ ಶತ್ರುಗಳ ಮೇಲೆ ದಾಳಿಯನ್ನ ಮಾಡಬಲ್ಲದು ಮತ್ತು ಏರ್ ಡಿಫೆನ್ಸ್ ಕಾರ್ಯಾಚರಣೆಯನ್ನು ಕೂಡ ನಿಭಾಯಿಸಬಲ್ಲದು. ಹಾಗೂ ಇದರಲ್ಲಿರುವ ಸ್ಪೆಕ್ಟ್ರಾ ಸಿಸ್ಟಮ್ ಶತ್ರುಗಳ ರೆಡಾರ್ ಕಣ್ಣು ತಪ್ಪಿಸಿ ನುಗ್ಗುವುದಕ್ಕಾಗಿ ಸಹಾಯ ಮಾಡ್ತದೆ. ಆದರೆ ಇದರ ಅತ್ಯಂತ ದೊಡ್ಡ ಪ್ಲಸ್ ಪಾಯಿಂಟ್ ಅಂದ್ರೆ ಇದು ಕಾಂಬ್ಯಾಟ್ ಪ್ರೂವನ್ ಆಗಿದೆ. ಅಂದ್ರೆ ಇದು ಈಗಾಗಲೇ ಯುದ್ಧ ಭೂಮಿಯಲ್ಲಿ ತನ್ನ ಸಾಮರ್ಥ್ಯವನ್ನ ಸಾಬೀತುಪಡಿಸಿದೆ. ಹಾಗೇನೆ ಇಲ್ಲಿ ಮತ್ತೊಂದು ಪ್ರಶ್ನೆ ಉದ್ಭವಿಸುತ್ತಿದೆ. ಅದು ಏನಂದ್ರೆ ಭಾರತವು ರಾಫೆಲ್ ಮೇಲೆ ಎಷ್ಟೊಂದು ಭರವಸೆ ಇಡ್ತಾ ಇರುವುದು ಯಾಕೆ? ಸೊ ನೋಡಿ, ನಮ್ಮ ಬಳಿ ಈಗಾಗಲೇ 36 ರಾಫೆಲ್ ವಿಮಾನಗಳಿವೆ. ನೌಕಾಪಡೆಗಾಗಿ ರಾಫೆಲ್ ಮರೀನ್ ವಿಮಾನಗಳ ಪ್ರತ್ಯೇಕ ಡೀಲ್ ಕೂಡ ಮಾಡಿಕೊಂಡಿದ್ದೇವೆ. ಇದಷ್ಟೇ ಅಲ್ಲದೆ ಆಪರೇಷನ್ ಸಿಂಧೂರ್ ಸಮಯದಲ್ಲಿ ರಾಫೆಲ್ನ ಬಳಕೆ ಎಂತಹದ್ದು ಅನ್ನೋದನ್ನ ನಾವೆಲ್ಲರೂ ನೋಡಿದ್ದೇವೆ. ರಾಫೆಲ್ ಮೇಲಿನ ಭಾರತದ ಈ ಅಚಲ ವಿಶ್ವಾಸಕ್ಕೆ ಇದೇ ಅತಿ ದೊಡ್ಡ ಕಾರಣ. ಗೆಳೆಯರೆ, ಮೇ 7, 2025 ನಡೆದ ಆಪರೇಷನ್ ಸಿಂಧೂರ್ ಬಗ್ಗೆ ನಿಮ್ಗೆ ನೆನಪಿರಬಹುದು. ಈ ಪಾಕಿಸ್ತಾನ ಬೆಂಬಲಿತ ಉಗ್ರರು ಗಡಿಯಲ್ಲಿ ದುಸ್ಸಾಹಸಕ್ಕೆ ಕೈ ಹಾಕಿದಾಗ ಭಾರತವು ರಾಫೆಲ್ ಅನ್ನ ಮಿಷನ್ಗೆ ಕಳಿಸಿತ್ತು. ವರದಿಗಳ ಪ್ರಕಾರ ರಾಫೆಲ್ ವಿಮಾನಗಳು LOCಯನ್ನ ದಾಟದೆಯೇ ಭಾರತೀಯ ಗಡಿಯೊಳಗೆ ಸುರಕ್ಷಿತವಾಗಿ ಹಾರಾಟ ನಡೆಸುತ್ತಲೇ ತಮ್ಮ ಸ್ಕಾಲ್ಪ್ ಮತ್ತು ಹ್ಯಾಮರ್ ಕ್ಷಿಪಣಿಗಳ ಮೂಲಕ ಗಡಿಯಾಚೆಗಿನ ಉಗ್ರರ ನೆಲೆಗಳನ್ನ ಪಿನ್ ಪಾಯಿಂಟ್ ನಿಖರತೆಯೊಂದಿಗೆ ಧ್ವಂಸಗೊಳಿಸಿದವು. ಸದ್ಯಕ್ಕೆ ಈ ಪ್ರದೇಶದಲ್ಲಿ ರಾಫೆಲ್ ಮುಂದೆ ನಿಲ್ಲುವವರು ಯಾರು ಇಲ್ಲ ಅನ್ನೋದನ್ನ ಈ ಕಾರ್ಯಾಚರಣೆ ಸಾಬೀತುಪಡಿಸಿತು. ಹಾಗೂ ಈ ವಿಶ್ವಾಸಕ್ಕೆ ಮತ್ತೊಂದು ಕಾರಣವೂ ಇದೆ. ನಾವು ಮೊದಲೇ ಹೇಳಿದಂತೆ ಭಾರತವು ಈಗಾಗಲೇ 36 ರಾಫೆಲ್ ವಿಮಾನಗಳನ್ನು ಬಳಸ್ತಾ ಇದೆ. ಅವುಗಳನ್ನ ಅಂಬಾಲಾ ಮತ್ತು ಹಾಶಿಮಾರ ಏರ್ ಬೇಸ್ಗಳಲ್ಲಿ ನಿಯೋಜಿಸಲಾಗಿದೆ. ಇದಷ್ಟೇ ಅಲ್ಲದೆ ಭಾರತೀಯ ನೌಕಾಪಡೆಗಾಗಿ 26 ರಾಫೆಲ್ ಎಂ ವಿಮಾನಗಳ ಒಪ್ಪಂದವು ಕೂಡ ಈಗಾಗಲೇ ಪೂರ್ಣಗೊಂಡಿದೆ. ಗೆಳೆಯರೆ, ಭಾರತದ ಮುಖ್ಯ ಉದ್ದೇಶವೇನೆಂದ್ರೆ ತನ್ನ ಸಂಪೂರ್ಣ ಲಾಜಿಸ್ಟಿಕ್ಸ್ ಮತ್ತು ತರಬೇತಿ ವ್ಯವಸ್ಥೆಯನ್ನು ರಾಫೆಲ್ ಸುತ್ತ ಕೇಂದ್ರೀಕರಿಸುವುದು. ಸೊ ಇದರಿಂದಾಗಿ ವಿಮಾನಗಳ ನಿರ್ವಹಣಾ ವೆಚ್ಚವನ್ನ ಗಣನೀಯವಾಗಿ ಕಡಿಮೆ ಮಾಡಬಹುದು. ಹಾಗೆಯೇ ಇಲ್ಲಿ ಇನ್ನೊಂದು ಪ್ರಶ್ನೆ ಉದ್ಭವಿಸುತ್ತಿದೆ. ಅದು ಏನಂದ್ರೆ ರಷ್ಯಾ ಭಾರತಕ್ಕೆ ತನ್ನ 5th ಜನರೇಷನ್ Su-57 ಯುದ್ಧ ವಿಮಾನಗಳ ಆಫರ್ ಅನ್ನು ನೀಡಿತ್ತು. ಅಮೆರಿಕ ಕೂಡ ತನ್ನ F-35 ವಿಮಾನಗಳನ್ನು ನೀಡುವುದಕ್ಕಾಗಿ ಒತ್ತಡ ಹೇರಿತು. ಆದ್ರೂ ಭಾರತವು ರಾಫೆಲ್ಗೆ ಮಾತ್ರ ಮೊದಲ ಆದ್ಯತೆ ನೀಡಿದ್ದು ಯಾಕಂದ್ರೆ ಗೆಳೆಯರೆ, ನಮಗೆ ಈಗಾಗಲೇ ವಿಮಾನದ ನಿರ್ವಹಣೆಯ ಅನುಭವವಿದೆ. ಈ ಅಮೆರಿಕದ ರಾಜತಾಂತ್ರಿಕತೆಗೆ ಹೋಲಿಸಿದ್ರೆ ಫ್ರಾನ್ಸ್ನ ರಾಜತಾಂತ್ರಿಕತೆಯು ಹೆಚ್ಚು ವಿಶ್ವಾಸಾರ್ಹ ಅಂತ ಪರಿಗಣಿಸಲಾಗಿದೆ. ಜೊತೆಗೆ ನೌಕಾಪಡೆಯ ರಾಫೆಲ್ ಎಂ ಮತ್ತು ವಾಯುಪಡೆಯ ರಾಫೆಲ್ ನಡುವೆ ಸಾಕಷ್ಟು ಸಾಮ್ಯತೆ ಇರುವುದರಿಂದ ಪೈಲಟ್ಗಳಿಗೆ ತರಬೇತಿ ನೀಡುವುದು ತುಂಬಾ ಸುಲಭವಾಗ್ತದೆ. ಹಾಗೂ ಇಲ್ಲಿ ಗಮನಿಸಬೇಕಾದ ಅತಿ ದೊಡ್ಡ ವಿಷಯವೆಂದ್ರೆ 114 ರಾಫೆಲ್ ವಿಮಾನಗಳ ಡೀಲ್ನಲ್ಲಿ 96 ವಿಮಾನಗಳನ್ನ ಭಾರತದಲ್ಲೇ ತಯಾರಿಸಲಾಗ್ತದೆ. ಕೇವಲ 18 ವಿಮಾನಗಳು ಮಾತ್ರ ನೇರವಾಗಿ ಫ್ರಾನ್ಸ್ನಿಂದ ಬರಲಿವೆ. ಒಟ್ಟಾರೆಯಾಗಿ ಹೇಳುವುದಾದ್ರೆ ಗೆಳೆಯರೆ, 3 ಲಕ್ಷ ಕೋಟಿಗೂ ಅಧಿಕ ಮೌಲ್ಯದ ಈ ಡೀಲ್ ಕೇವಲ ಶಸ್ತ್ರಾಸ್ತ್ರಗಳನ್ನು ಖರೀದಿಸುವುದಕ್ಕೆ ಮಾತ್ರ ಸೀಮಿತವಾಗಿಲ್ಲ. ತಂತ್ರಜ್ಞಾನಕ್ಕಾಗಿ ನಾವಿನ್ನು ಮುಂದೆ ಯಾರ ಮುಂದೆಯೂ ಕೈ ಒಡ್ಡುವುದಿಲ್ಲ ಅನ್ನೋ ಭಾರತದ ಹೊಸ ಚಿಂತನೆಯ ಸಂಕೇತ ಇದಾಗಿದೆ. ICDಯ ಬೇಡಿಕೆ ನೀಡುವ ಮೂಲಕ ಭಾರತ ಒಂದು ಸ್ಪಷ್ಟ ಸಂದೇಶವನ್ನ ರವಾನಿಸಿದೆ. ನಾವು ನಿಮಗೆ ಕೋಟ್ಯಾಂತರ ಡಾಲರ್ ಹಣವನ್ನು ನೀಡ್ತಾ ಇದ್ರೆ ಆ ಮಷಿನ್ನ ಮೇಲೆ ನಮಗೆ ಸಂಪೂರ್ಣ ಹಕ್ಕಿರಲೇಬೇಕು ಅಂತ. ಸೊ ಗೆಳೆಯರೆ, ಈ ಬಗ್ಗೆ ನಿಮ್ಗೆ ಏನ್ ಅನಿಸ್ತದೆ? ಭಾರತದ ಈ ಷರತ್ತನ್ನ ಫ್ರಾನ್ಸ್ ಒಪ್ಪಿಕೊಳ್ಳತ್ತಾ? ಹಾಗೂ ಈ ಡೀಲ್ ಇನ್ನೂ ಅಂತಿಮವಾಗಿಲ್ಲದಿರುವುದರಿಂದ ಒಂದ್ ವೇಳೆ ಫ್ರಾನ್ಸ್ ನಮ್ಮ ಷರತ್ತುಗಳಿಗೆ ಒಪ್ಪದಿದ್ರೆ ಭಾರತ ಈ ಒಪ್ಪಂದವನ್ನ ಮುಂದುವರಿಸಬೇಕೇ ಅಥವಾ ಬೇಡವೇ? ನಿಮ್ಮ ಅನಿಸಿಕೆ ಏನು ಅನ್ನೋದನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ಖಂಡಿತ ತಿಳಿಸಿ. ಈ ವಿಡಿಯೋ ಇಷ್ಟವಾದರೆ ಲೈಕ್ ಮತ್ತು ಶೇರ್ ಮಾಡಿ. ಧನ್ಯವಾದಗಳು.